ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬೀದಿಯ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ರಥಸಪ್ತಮಿ ಪ್ರಯುಕ್ತ ಶ್ರೀದೇವಿಯ ಜಾತ್ರಾ ಮಹೋತ್ಸವ ಮತ್ತು ಕೆಂಡೋತ್ಸವ ಶ್ರದ್ಧಾಭಕ್ತಿ ಹಾಗೂ ಅತ್ಯಂತ ವೈಭವಯುತವಾಗಿ ಜರುಗಿತು. ರಥಸಪ್ತಮಿ ದಿನವಾದ ಮಂಗಳವಾರ ಮುಂಜಾನೆ ಹೇಮಾವತಿ ನದಿ ತಟದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಹಾಗೂ ಗಂಗೆ ಪೂಜೆಯೊಂದಿಗೆ ಪೂಜಾ ಕಾರ್ಯವು ಆರಂಭಗೊಂಡಿತು. ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯೊಂದಿಗೆ ಕಳಸ ಹಾಗೂ ಶ್ರೀ ವೀರಭದ್ರ ಹಲಗೆಯು ಮಂಗಳವಾದ್ಯ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಉತ್ಸವವು ಪ್ರಮುಖ ರಸ್ತೆಯಲ್ಲಿ ಸಾಗಿತು. ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಚೌಡೇಶ್ವರಿ ದೇವಿಯ ರಥೋತ್ಸವವನ್ನು ನೆರವೇರಿಸಲಾಯಿತು. ನಂತರ ನಡೆದ ಕೆಂಡೋತ್ಸವ ಕಾರ್ಯಕ್ರಮದಲ್ಲಿ ದೇವಿಯ ಕಳಸ ಹೊತ್ತ ಸಮನ್ವಿತ, ಶ್ರೀ ವೀರಭದ್ರ ಹಲಗೆ ಹೊತ್ತ ಗಗನ್ ಹಾಗೂ ಶ್ರೀದೇವಿ ಅಡ್ಡೆ ಹೊತ್ತವರು ಹಾಗೂ ಭಕ್ತರು ಕೆಂಡೋತ್ಸವದಲ್ಲಿ ಭಾಗವಹಿಸಿದ್ದರು. ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜಾ ನೆರವೇರಿಸಿ ಪ್ರಸಾದ ವಿನಿಯೋಗ ನಡೆಸಿ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ಎಚ್. ಎನ್. ವೆಂಕಟರಮಣಯ್ಯ, ಪುರಸಭಾ ಸದಸ್ಯ ಎ. ಜಗನ್ನಾಥ್, ಲಕ್ಷ್ಮೀ ನರಸಿಂಹ, ನೀಲಕಂಠಪ್ಪ, ಎಚ್. ಆರ್. ರಾಜೇಶ್, ಎಚ್. ಆರ್. ಶ್ರೀಧರ, ಕೆ. ಅನಂತ, ಎಲೆಕ್ಟ್ರಿಕ್ ರಾಮಣ್ಣ, ಕುಮಾರ್, ಎಚ್. ಆರ್. ರವಿ, ಎಚ್. ವಿ. ರವಿಕುಮಾರ್, ಎಚ್. ಎಲ್. ರಾಘವೇಂದ್ರ, ಎಚ್. ಎಲ್. ಮಂಜುನಾಥ್ ಹಾಗೂ ಇತರರು ಭಾಗವಹಿಸಿದ್ದರು.